ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಉಮಾ ಭಗವನ್ ಶ್ರೋತುಮಿಚ್ಛಾಮಿ ಶೂಲಪಾಣೇ ವರಪ್ರದ ಕಿಮರ್ಥಂ ನೀಲತಾ ಕಂಠೆ ತವ ಭಾತಿ ಮಹೇಶ್ವರ. ಉಮೆ ಪಾರ್ವತಿ ತಾಯಿ ಕೇಳ್ತಾ ಇದ್ದಾಳೆ, ಭಗವನ್ ಪೂಜ್ಯರೇ, ಶೂಲವನ್ನು ಕೈಯಲ್ಲಿ ಹಿಡಿದವನೇ, ಕಿಮರ್ಥಂ ನೀಲತಾ ಕಂಠೆ, ನಿನ್ನ ಕೊರಳಲ್ಲಿ ಕರಿ ಏನು ಅಂತ ಕೇಳಿದಳು. ಏತತ್ತೇ ಕಥಯಿಷ್ಯಾಮಿ ಶೃಣು ದೇವಿ ಸಮಾಹಿತ ಪುರಾ ಯುಗಾಂತರೇ ಯತ್ನಾತ್ ಅಮೃತಾರ್ಥಂ ಸುರಾಸುರೈಃ ಬಲವದ್ಭಿರ್ವಿಮಥಿತಃ ಚಿರಕಾಲಂ ಮಹೋದಧೀ. ಬಹಳ ಹಿಂದೆ ಅಮೃತಕ್ಕಾಗಿ ಇಬ್ಬರೂ ಕೂಡ ಪ್ರಯತ್ನಪಟ್ಟು ಕಡಲನ್ನು ಕಡೆದರು. ಬಹಳ ಕಾಲ, ಚಿರಕಾಲಂ, ಇವತ್ತು ಬೆಳಗ್ಗೆ ಶುರು ಮಾಡಿ ಸಂಜೆ ಬಂದದ್ದಲ್ಲ, ದೀರ್ಘಕಾಲ, ಎಷ್ಟು ವರ್ಷ ಇತ್ತು ಅಂತ ನಮಗೆ ಗೊತ್ತೇ ಇಲ್ಲ. ರಜ್ಜುನಾ ನಾಗರಾಜೇನ ಮಧ್ಯಮಾನೇ ಮಹೋದಧೌ ವಿಷಂ ತತ್ರ ಸಮುದ್ಭೂತಂ ಸರ್ವಲೋಕ ವಿನಾಶನಂ. ವಾಸುಕಿಯನ್ನ ಹಗ್ಗವಾಗಿ ಮಾಡಿ ಕಡಲನ್ನು ಕಡೆದಾಗ ಬಂದದ್ದು ನಂಜು. ಸರ್ವಲೋಕ ವಿನಾಶನಂ, ಎಲ್ಲ ಲೋಕವನ್ನು ನಾಶ ಮಾಡುವ ನಂಜು. ತದ್ದೃಷ್ಟ್ವಾ ವಿಬುಧಾಃ ಸರ್ವೇ ತದಾ ವಿಮನಸೋ ಭವನ್ ಗ್ರಸ್ತಂ ಹಿ ತನ್ಮಯಾ ದೇವಿ ಲೋಕಾನಾಂ ಹಿತಕಾರಣಾತ್. ಲೋಕಕ್ಕೆ ಹಿತವಾಗಲಿ ಅಂತ ಹೇಳಿ ನಾನು ಅದನ್ನೆಲ್ಲವನ್ನೂ ಕೂಡ ಕುಡಿದೆ. ತತ್ಕೃತ ನೀಲತಾ ಚಾಸೀತ್ ಕಂಠೆ ಬರ್ಹಿ ನಿಭಾ ಶುಭೆ ತದಾ ಪ್ರಭೃತಿ ಚೈವಾಹಂ ನೀಲಕಂಠ ಇತಿ ಸ್ಮೃತಃ. ಅವತ್ತಿನಿಂದ ಕೊರಳಲ್ಲಿ ನೀಲಿ ಬಂತು, ಬಿಳಿಯಾದ ಮೈಯ ನನ್ನಲ್ಲಿ ಬರ್ಹಿ ನಿಭಾ, ಬರ್ಹಿ ಅಂದರೆ ನವಿಲು, ನವಿಲಿನಂತಹ ನೀಲಿ ಇಲ್ಲಿ ಕುಳಿತುಕೊಂಡಿತು. ಆ ನೀಲಿ ಕಪ್ಪಲ್ಲ, ನೀಲಿ ಬಣ್ಣ. ಆದ್ದರಿಂದ ನೀಲಿ ಬಣ್ಣ ಬಹಳ ಡೇಂಜರಸ್, ವಿಷದ ಸಂಕೇತ. ನೀಲಕಂಠನಾದೆ. ಇನ್ನೇನು ಕೇಳಬೇಕು ಅಂತ ಇದಿ? ಏತತ್ತೇ ಸರ್ವಮಾಖ್ಯಾತಂ ಕಿಂ ಭೂಯ ಶ್ರೋತುಮಿಚ್ಛಸಿ. ಮಹೇಶ್ವರ ಉಮಾ ನೀಲಕಂಠ ನಮಸ್ತೇಸ್ತು ಸರ್ವಲೋಕ ಸುಖಾವಹ ಬಹೂನಾಮಾಯುಧಾನಾಂ ತ್ವಂ ಪಿನಾಕಂ ಧರ್ತುಮಿಚ್ಛಸಿ. ಎಲ್ಲ ಆಯುಧಗಳಲ್ಲಿ ಶೂಲ ಅಂದರೆ ನಿನಗೆ ಬಹಳ ಇಷ್ಟ, ಪಿನಾಕ ಅಂತ ಕರೀತಾರೆ. ಅದ್ಯಾಕೆ ನಿನಗಿಷ್ಟ? ಎಲ್ಲ ಆಯುಧಗಳನ್ನು ಬಿಟ್ಟು ಅದನ್ನೇ ಯಾಕೆ ಹಾಕ್ಕೊಳ್ತಿ, ಇಟ್ಕೊಂಡಿರ್ತಿ? ಶಸ್ತ್ರಾಗಮಂ ತೇ ವಕ್ಷ್ಯಾಮಿ ಶೃಣು ಧರ್ಮ್ಯಂ ಶುಚಿಸ್ಮಿತೆ ಯುಗಾಂತರೇ ಮಹಾದೇವಿ ಕಣ್ವೋ ನಾಮ ಮಹಾಮುನಿ. ಯಾವುದೋ ಒಂದು ಯುಗದಲ್ಲಿ ಕಣ್ವ ಅಂತ ಒಬ್ಬ ಋಷಿ, ಬೇಕಾಷ್ಟು ಜನ ಕಣ್ವರು ಬಂದಿದ್ದಾರೆ. ಕಣ್ವ ಅಂತ ಹೇಳಿದ್ರೆ ವೇದವನ್ನು ಕಂಡವೋ ಒಬ್ಬ ಇದ್ದಾನೆ.
ಆ ರೀತಿ ಕಣ್ವ ಪ್ರಸ್ಕಣ್ವ ಎಲ್ಲ ಇದ್ದಾರೆ. ಆ ಥರ ಎಲ್ಲರೂ ಇದ್ದಾರೆ. ಆ ಕಣ್ವ ಏನಿದ್ದಾನೆ ಘೋರವಾದ ತಪಸ್ಸು ಮಾಡ್ತಾ ಇದ್ದ. ಅವನ ಸುತ್ತಲೂ ಕೂಡ ವಲ್ಮೀಕಂ ಪುನರುದ್ಭೂತಂ ತಸ್ಯೈವ ಶಿರಸಿ ಪ್ರಭೋ. ಒಂದು ವಲ್ಮೀಕ ಹೇಳಿದರೆ ಹುತ್ತ ಬೆಳೆದು ಬಿಡ್ತು. ವೇಣುರು ವಲ್ಮೀಕ ಸಂಯೋಗಾನ್ ಮೂರ್ಧಿತಸ್ಯ ಬಭೂವ ಧರಮಾಣಶ್ಚ ತತ್ಸರ್ವಂ ತಪಶ್ಚರ್ಯಾಂ ತಥಾ ಕರೋತ್. ವಲ್ಮೀಕ ಸಂಯೋಗಾತ್. ವಲ್ಮೀಕ ಅಂದರೆ ಮಣ್ಣಿನ ಹುತ್ತ, ಅದ್ರ ಮೇಲೆ ಬಿದಿರು ಬೆಳ್ಕೊಳ್ತು. ಅದನ್ನು ಇಟ್ಟುಕೊಂಡೇ ತಪಸ್ ಮಾಡಿದ. ತಸ್ಮೈ ಬ್ರಹ್ಮ ವರಂ ದಾತುಂ ಜಗಾಮ ತಪಸಾರ್ಚಿತಃ ದತ್ವಾ ತಸ್ಮೈ ವರಂ ದೇವೋ ವೇಣುಂ ದೃಷ್ಟ್ವಾ ತ್ವಚಿಂತಯತ್. ಬ್ರಹ್ಮದೇವರು ಆ ಬಿದಿರನ್ನು ನೋಡಿ ಇದರಿಂದಲೂ ಒಂದು ದೇವ ಕಾರ್ಯ ಮಾಡಬೇಕು ಅಂತ ಅನ್ನಿಸ್ತು. ಇದರ ಮಧ್ಯದಲ್ಲಿ ನೀಲಕಂಠನ ಬಗ್ಗೆ ದಿಲೀಪ್ ಅವರು ಕೇಳ್ತಾ ಇದ್ದಾರೆ. ಎದುರುಗಡೆ ಇರೋ ದಿಲೀಪರಲ್ಲ, ದಿಲೀಪ್ ರತ್ನಾಕರರು. ಪಾರ್ವತಿ ಶಿವನ ಕೊರಳನ್ನು ಒತ್ತಿ ಹಿಡಿದ ಕಥೆ ಇಲ್ವಾ ಅಂತ. ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ವಿಷ ಒಳಗಡೆ ಹೋಗಬಾರದು ಅಂತ ಹೇಳಿ ಅವಳು ತಡದ್ಲು ಅಂತ ಹೇಳಿ, ಅದೆಲ್ಲ ಈಗಿನವರ ಸೃಷ್ಟಿ ಇರುತ್ತೆ. ಆ ಕಣ್ವ ಋಷಿಗಳ ಮೇಲೆ ಏನು ಹುತ್ತ ಇತ್ತು, ಆ ಹುತ್ತದ ಮೇಲೆ ಬಿದಿರು ಬೆಳೀತು. ಆ ಬಿದಿರನ್ನು ನೋಡಿ ಅದರಿಂದ ಬಿಲ್ಲು ಮಾಡಬಹುದು ಅಂತ ಅನ್ನಿಸಿತಂತೆ. ವಿಷ್ಣೋರ್ ಮಮಚ ಸಾಮರ್ಥ್ಯಂ ಜ್ಞಾತ್ವಾ ಲೋಕ ಪಿತಾಮಹ ಧನುಷೀ ದ್ವೇ ತದಾ ಪ್ರಾದಾತ್ ವಿಷ್ಣವೇ ಮಮ ಚೈವತು. ಅದರಿಂದ 2 ಬಿಲ್ಲುಗಳನ್ನು ಮಾಡಿಸಿದರಂತೆ ಬ್ರಹ್ಮದೇವರು. ಒಂದನ್ನು ವಿಷ್ಣುವಿಗೆ ಕೊಟ್ಟರು, ಇನ್ನೊಂದನ್ನು ನನಗೆ ಕೊಟ್ಟರು. ಪಿನಾಕಂ ನಾಮ ಮೇ ಚಾಪಂ ಶಾರ್ಂಗಂ ನಾಮ ಹರೇರ್ಧನು ತೃತೀಯಮವಶೇಷೇಣ ಗಾಂಡೀವಮಭವದ್ಧನು. 3 ಬಿಲ್ಲಾಯಿತು. ಹೌದು ಹೌದು ಹೌದು. ಆಗ ಆ ಪಿನಾಕ ಏನಾಯಿತು, ಬಿದಿರಿನದ್ದಿತ್ತಲ್ಲ, ಅದರಲ್ಲಿ ಬಿಲ್ಲು, ಶಾರ್ಂಗ ಅಂತನ್ನುವ ಬಿಲ್ಲು. ಆಮೇಲೆ 3ನೆಯದ್ದು ನಾನು ಉಳಿಸ್ಕೊಂಡೆ, ಅದೇ ಗಾಂಡೀವ. ಶೂಲವನ್ನು ಅವನು ಹಿಡಿದದ್ದುಂಟು, ಅದು ಯಾಕೆಂದ್ರೆ ಅಲ್ಲಿ ಶೂಲಪಾಣಿ ಅಂತ ಇದೆ. ಶುರು ಆಗಿದ್ದ ಹಾಗೆ. ಸ್ವಲ್ಪ ತಡಿರಿ. ಅದಕ್ಕೆ ಶೂಲ ಅಂತ ಹೇಳಿದ್ರೆ ಏನು ಗೊತ್ತಾ, ನೋವು ಕೊಡುವಂಥದ್ದು ಅಂತ. ಶೂಲ ಅಂದ್ರೆ 3 ಚೂಪಾದ ಎಡ್ಜಿರ್ಬೇಕು ಅಂತಾನೇ ಇಲ್ಲ. ಆ ಈಟಿಯನ್ನು ಶೂಲ ಅಂತಾರೆ. ತ್ರಿಶೂಲ ಅಂತಂದ್ರೆ 3 ಇರಬೇಕು. ಆಯ್ತಾ, ಶೂಲ ಅಂದ್ರೆ ನೋವು ಕೊಡುವಂಥದ್ದು ಅಂತ. ಆದ್ದರಿಂದಾಗಿ ಏನಾಗತ್ತೆ, ಪಿನಾಕ ಶೂಲ ಅದು ಇದು ಕೂಡ ಹೌದು. ಮತ್ತೆ ಅದೇ ಆ ಬಿಲ್ಲು ಬಾಗಿದರೆ ಬಿಲ್ಲು, ಎದ್ದು ನಿಂತರೆ ಶೂಲ. ಅದನ್ನ ಬಾಗಿಸಬೇಕು, ಹೀಗಿರೋದು. ಅದರಿಂದಾಗಿ 3 ಆಯಿತು. ತಚ್ಚ ಸೋಮಾಯ ನಿರ್ದಿಶ್ಯ ಬ್ರಹ್ಮ ಲೋಕಂ ಗತಂ ಪುನಃ ಏತತ್ತೇ ತರ್ವಮಾಖ್ಯಾತಂ ಶಸ್ತ್ರಾಗಮನಿಂದಿತೇ. ಈ ಹಿನ್ನೆಲೆಯಲ್ಲಿ ನನಗೆ ಶೂಲವೂ ಸಿಕ್ಕಿತು, ಅದೇ ಬಿಲ್ಲು ಆಯಿತು. ಬೇಕಂದಾಗ ಬೇಕಾದದ್ದು. ಆದರೆ ಅವರಿಬ್ಬರಿಗದಿಲ್ಲ. ಗಾಂಡೀವಕ್ಕಾಗಲಿ ಆಮೇಲೆ ಇದಕ್ಕಾಗಲಿ ಯಾವುದು ಶಾರ್ಂಗಕ್ಕಾಗಲಿ ಹಾಗಿಲ್ಲ. ಅವ್ರ ಪ್ರತ್ಯೇಕ. ಏತತ್ತೇ ತರ್ವಮಾಖ್ಯಾತಂ. ಹೀಗೆ ನನ್ನ ಶಸ್ತ್ರದ ಬಗ್ಗೆ ಹೇಳಿದ್ದೇನೆ. ಉಮಾ ಭಗವನ್ನ ದೇವದೇವೇ ಚ ಪಿನಾಕ ಪರಮಪ್ರಿಯ ವಾಹನೇಶು ತಥಾನ್ಯೇಷು ಸತ್ಸು ಭೂತಪತೆ ತವಾ. ಅಲ್ಲ, ಏನೇನೋ ವಾಹನಗಳಿದೆ, ನಿನಗೆ ಯಾಕಪ್ಪ ಎತ್ತು ಅಂದ್ರೆ ಇಷ್ಟ? ತದಹಂ ತೇ ಪ್ರವಕ್ಷ್ಯಾಮಿ ವಾಹನಂಚ ಯಥಾಭವತ್ ಆದಿಸರ್ಗೇ ಪುರಾಗಾವಃ ಶ್ವೇತವರ್ಣಾಶುಚಿಸ್ಮಿತೇ. ಬಹಳ ಮೊದಲು ಎಲ್ಲ ಹಸುಗಳು ಬೆಳ್ಳಗಿದ್ದುವು. ಆದರೆ ಕ್ರಮೇಣ ಅವುಗಳಲ್ಲಿಯೂ ದರ್ಪ ಬಂತು.
ಬಲ ಸಂಹನನಾಗಾವಹ ದರ್ಪಯುಕ್ತಾಶ್ಚರಂತಿತಾಃ. ಅದೇ ಸಂದರ್ಭದಲ್ಲಿ ನಾನೂ ಕೂಡ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದೆ. ಏಕಪಾದಶ್ಚೋರ್ಧ್ವಬಾಹು ಲೋಕಾರ್ಥಂ ಹಿಮವದ್ಗಿರವು. ಒಂದೇ ಕಾಲಿನಲ್ಲಿ ನಿಂತು ಕೈಗಳನ್ನು ಮೇಲೆತ್ತಿ ತಪಸ್ಸು ಮಾಡ್ತಾ ಇದ್ದೆ. ಗಾವೋ ಮೇ ಪಾರ್ಶ್ವಮಾಗಮ್ಯ ದರ್ಪೋತ್ಸಿಕ್ತಾ ಸಮಂತತಃ ಸ್ಥಾನಭ್ರಂಶಂ ತದಾ ದೇವಿ ಚಕ್ರಿರೇ ಬಹುಶಸ್ತದಾ. ಹತ್ತಿರದಲ್ಲಿ ಬಂದು ಬೇಕಂತ ನನ್ನನ್ನು ದೂಕೋದು. ಸ್ಥಾನಭ್ರಂಶಂ ತತಶ್ಚಕ್ರುಹು, ನಾನು ನಿಂತ ಜಾಗವನ್ನು ಬದಲಿಸಿದವು. ಆಗ ಬಹಳ ಮನಕ್ಷೋಭ ಆಯಿತು. ಅಪಚಾರೇಣ ವೈ ತಾಸಾಂ ಮನಕ್ಷೋಭೋ ಅಭವನ್ ಮಮ ತಸ್ಮಾದ್ದಗ್ಧಾ ಯದಾ ಗಾವೋ ರೋಷಾವಿಷ್ಟೇನ ಚೇತತ ತಸ್ಮಿನ್ಸ್ತು ವ್ಯಸನೆ ಘೋರೆ ವರ್ತಮಾನೆ ಪಶೂನ್ ಪ್ರತಿ. ಆಗ ನಾನು ಸಿಟ್ಟು ಮಾಡಿಕೊಂಡು ಅವುಗಳನ್ನು ನೋಡಿದಾಗ ಹೆಚ್ಚಿನ ಹಸುಗಳು ಕಪ್ಪಾದವು. ಆಮೇಲೆ ಈ ಎತ್ತು ಇದೆಯಲ್ಲ, ಹಸುಗಳು ಕಪ್ಪಾಗಿದ್ದು, ಎತ್ತು ಬಂದು ನನ್ನನ್ನು ಸಮಾಧಾನಗೊಳಿಸಿತು. ಶ್ವೇತೋಯಂ ವೃಷಭೋ ದೇವಿ ತದಾ ಪ್ರಭೃತಿ ಶಾಂತಾಶ್ಚ ವರ್ಣಭೇದತ್ವಮಾಗತಾಃ. ನಾನು ಹಾಗೆ ನೋಡಿದ್ದರಿಂದ ಅವತ್ತಿನಿಂದ ಶಾಂತವಾಯಿತು. ಎತ್ತು ಬಂದು ನನ್ನನ್ನು ಚೆನ್ನಾಗಿ ಸೇವಿಸಿತು. ಆ ಎತ್ತನ್ನು ನಾನು ನನ್ನ ಧ್ವಜವಾಗಿಸಿಕೊಂಡೆ, ಮತ್ತೆ ಅದನ್ನೇ ವಾಹನವಾಗಿಸಿಕೊಂಡೆ. ವಾಹನತ್ವೇ ಧ್ವಜತ್ವೇ ಮೇ ತದಾ ಪ್ರಭೃತಿಯೋಜಿತಃ ತಸ್ಮಾನ್ಮೇ ಗೋಪತಿತ್ವಂಚ ದೇವೈರ್ಗೋಭಿಶ್ಚ ಕಲ್ಪಿತಂ. ಅವತ್ತಿನಿಂದ ನಾನು ಪಶುಪತಿ ಅಂತ ಆದೆ. ಪಶು ಅನ್ನೋದರ ನೇರ ತದ್ಭವವೇ ಹಸು. ಗೋಪತಿ ಆದೆ. ಪ್ರಸನ್ನಶ್ಚಾಭವಂ ದೇವಿ ತದಾ ಗೋಪತಿತಾಂ ಗತಃ. ಈ ರೀತಿ ಎತ್ತನ್ನ ನಾನು ವಾಹನವಾಗಿಸಿಕೊಂಡೆ. ನೀನು ಕೇಳಿದೆಯಲ್ಲ ಯಾಕೆ ವೃಷಭ ವಾಹನ ಅಂತ, ಈ ಕಾರಣದಿಂದ ಅಂತನ್ನುವಲ್ಲಿಗೆ 113ನೇ ಅಧ್ಯಾಯ ಆಯಿತು. ಭಗವನ್ ದೇವದೇವೇಶ ಶೂಲಪಾಣೇ ವೃಚಧ್ವಜ ಆವಾಸೇಷು ವಿಚಿತ್ರೇಷು ರಮ್ಯೇಷು ಚ ಶುಭೇಷು ಚ ಸತ್ಸು ಚಾನ್ಯೇಷು ದೋಷೇಷು ಶ್ಮಶಾನೇ ರಮಸೆ ಕಥಂ. ಅಲ್ಲ ಸ್ವಾಮಿ, ಎಲ್ಲ ದೇವತೆಗಳ ಒಡೆಯ ನೀನು. ಆಯಿತು, ಬೇಕಾಷ್ಟು ಮನೆಗಳಿರಬಹುದು, ಆದರೆ ಎಲ್ಲ ದೇಶ ಇರಬೇಕಾದ್ರೂ ಮಸಣದಲ್ಲಿ ಯಾಕೆ ವಾಸ ಮಾಡ್ತೀ? ಕೇಶಾಸ್ಥಿ ಕಲಿಲೆ ಭೀಮೆ ಕಪಾಲ ಶತಸಂಕುಲೇ. ಸತ್ತವರ ಕೂದಲು ಅದೇ ಒಂದು ಪಾಚಿ ಇದ್ದ ಹಾಗೆ. ಕಪಾಲ ಶತಸಂಕುಲೇ, ತಲೆಯೋಡುಗಳಿರುತ್ತದೆ ಸುತ್ತ. ಶೃಗಾಲ ಗೃಧ್ರ ಸಂಪೂರ್ಣೇ, ನರಿ ಮತ್ತೆ ಹದ್ದು ಇವುಗಳು ತುಂಬಿರುತ್ತೆ. ಶವಧೂಮ ಸಮಾಕುಲೆ, ಶವವನ್ನು ಸುಟ್ಟ ಕೆಟ್ಟ ಗಂಧ ವಾಸನೆ ಬರ್ತಾ ಇರುತ್ತೆ. ಚಿತಾಗ್ನಿ ವಿಷಮೇ ಘೋರೆ ಗಹನೆ ಚ ಭಯಾನಕೆ. ಚಿತಾಗ್ನಿಯಿಂದ ಬಹಳ ವಿಚಿತ್ರವಾಗಿರುತ್ತೆ, ಗಹನವಾಗಿರುತ್ತೆ, ಭಯಾನಕವಾಗಿರುತ್ತೆ. ಇಂತಹ ಸ್ಮಶಾನದಲ್ಲಿ ಇರಬೇಕು ಅಂತ ಯಾಕಪ್ಪ ಬಯಸ್ತಿ? ಚಂದದ ಮನೆ ಇಲ್ವೇ? ಏಷ ಮೇ ಸಂಚಯೋ ದೇವ ತನ್ಮೇ ಶಂಸಿತುಮರ್ಹತಿ. ಆಗ ರುದ್ರದೇವರು ಹೇಳಿದರಂತೆ, ಹಂತತೆ ಕಥಯಿಷ್ಯಾಮಿ ಶೃಣು ದೇವಿ ಸಮಾಹಿತ ಆವಾಸಾರ್ಥಂ ಪುರಾ ದೇವಿ ಶುದ್ಧಾನ್ವೇಷಿ ಶುಚಿಸ್ಮಿತೆ. ಹೀಗೆ ರುದ್ರದೇವರು ಹೇಳಿದ್ರು. ಯಾಕೆ ಅಂತ ಹೇಳುತ್ತೇನೆ. ನನಗೆ ಚಿರಕಾಲ ಹುಡುಕಿದೆ, ಪವಿತ್ರವಾಗಿರುವ ಜಾಗವೇ ಸಿಗಲಿಲ್ಲ. ನಾಧ್ಯಗಚ್ಚಂ ಚಿರಂ ಕಾಲಂ ದೇಶಂ ಶುಚಿತಮಂ ಶುಭೇ ಏಷ ಮೇ ಅಭಿನಿವೇಶೋಭೂ ತಸ್ಮಿನ್ ಕಾಲೇ ಪ್ರಜಾಪತಿ. ಆಗ ಏನು ಮಾಡಿದ್ರು ಬ್ರಹ್ಮದೇವರು ನನಗೆ ಈ ವಿಷಯವನ್ನು ಹೇಳಬೇಕಿತ್ತು. ಅವಾಗ ಅದೇ ಸಂದರ್ಭದಲ್ಲಿ ಆಕುಲಸ್ಸು ಮಹಾಘೋರ ಪ್ರಾದುರಾಸೀತ್ ಸಮಂತತಃ. ಎಲ್ಲ ಪ್ರಜಾಪತಿಗಳು ಎಲ್ಲ ಬ್ರಹ್ಮದೇವರಿಂದ ನಿಯುಕ್ತರಾಗಿ ಚೆನ್ನಾಗಿ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರು. ಸಂಭೂತ ಅಭೂತ ಸೃಷ್ಟಿಶ್ಚ
ಘೋರ ಲೋಕ ಭಯಾವಹ. ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದಾಗ ಯದ್ವಾ ತದ್ವಾ ನಾನಾ ವರ್ಣಾಹ ವಿರೂಪಾಶ್ಚ, ಥರಥರದ ಬಣ್ಣದವರು, ವಿಕೃತವಾದ ರೂಪದವರು, ತೀಕ್ಷ್ಣ ದಂಷ್ಟ್ರರು, ಚೂಪಾದ ಹಲ್ಲಿನವರು, ಪ್ರಹಾರಿಣಃ ಹೊಡೆಯುವವರು, ಪಿಶಾಚ ವದನ, ರಾಕ್ಷಸರ ವದನ, ಎಲ್ಲ ಪ್ರಾಣಿಗಳನ್ನು ತಿಂದು ಮುಗಿಸುವವರು, ಈ ರೀತಿ ಆಗ್ತಾ ಇತ್ತು. ಏವಂ ಲೋಕೆ ಪ್ರಾಣಿಹೀನೆ ಕ್ಷಯಂ ಯಾತೆ ಪಿತಾಮಹ. ಈ ರೀತಿ ಅವನು ಸೃಷ್ಟಿ ಮಾಡೋದು, ಇವರು ಅದನ್ನು ತಿಂದು ಮುಗಿಸೋದು, ಅವನು ಸೃಷ್ಟಿ ಮಾಡಲಿಕ್ಕಿಲ್ಲ, ಇವರು ತಂದು ಮುಗಿಸೋದು, ಈ ತರಹ ಶುರು ಆಯಿತು. ಆಗ ಬ್ರಹ್ಮದೇವರು ನನಗೆ ನಿಗ್ರಹಕ್ಕೆ ಶಕ್ತ ಅಂತ ಹೇಳಿ ನೀನು ಈ ಎಲ್ಲವನ್ನ ನಾಶ ಮಾಡು ಅಂದ್ರು. ತವ ತಚ್ಚ ಪ್ರಾಣಿ ಹಿತಾರ್ಥಂಚ ಮಯಾಪ್ಯನುಪಮತ್ ಅನುಮತಂ ಪ್ರಿಯೇ ತಸ್ಮಾತ್ ಸಂರಕ್ಷಿತಾ ದೇವಿ ಭೂತೇಭ್ಯ ಪ್ರಾಣಿನೋ ಭಯಾತ್. ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡೋದು ಯಾವುದು ಅಂದರೆ ಭಕ್ಷಣೆ. ಭಕ್ಷಣೆಯಿಂದ ರಕ್ಷಣೆ ಮಾಡಬಹುದು ಅಂತ ಹೇಳಿ ನಾನು ಅವತ್ತಿನಿಂದ ಸ್ಮಶಾನದಲ್ಲಿರ್ಲಿಕ್ಕೆ ಶುರು ಮಾಡಿದೆ ಅಂತಾರೆ ರುದ್ರದೇವರು. ಅಸ್ಮಾಚ ಸ್ಮಶಾನಾತ್ ಮೇಧ್ಯಂತು ನಾಸ್ತಿ ಕಿಂಚಿದ ನಿಂದಿತೆ. ದೇವರ ಸೃಷ್ಟಿಯನ್ನ, ದೇವರ ಸಂಕಲ್ಪವನ್ನ ಉಳಿಯಗೊಡುವ ಜಾಗ ಇದು. ಆದ್ದರಿಂದಾಗಿ ಇದರಷ್ಟು ಪವಿತ್ರ ನನಗೆ ಯಾವುದೂ ಇಲ್ಲ ಅಂದ್ರು. ಏನು ವಿಚಿತ್ರ ನೋಡಿ. ಸ್ಮಶಾನ ಅನ್ನೋದು ರುದ್ರದೇವರಿಗೆ ಪವಿತ್ರ. ಯಾಕೆ? ಅವರ ಭಾವನೆ ಏನು? ಮೊದಲನೆಯ ಆದಿಪರ್ವದಲ್ಲಿ ಒಂದು ಮಾತು ಬರುತ್ತೆ, ತಪೋ ನ ಕಲ್ಕೋಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ. ತಪೋನ ಕಲ್ಕಃ, ತಪಸ್ಸು ತಪ್ಪಲ್ಲ, ಅಪರಾಧವಲ್ಲ. ಕಲ್ಕ ಅಂದ್ರೆ ಅಪರಾಧ, ಪಾಪ. ತಪಸ್ಸು ಪಾಪವಲ್ಲ. ತಪೋನ ಕಲ್ಕಃ. ಆಮೇಲೆ ಅಧ್ಯಯನಂ ನ ಕಲ್ಕಃ, ಅಧ್ಯಯನವೂ ಪಾಪವಲ್ಲ. ತಪೋನ ಕಲ್ಕೋಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ, ವೇದದಲ್ಲಿ ಹೇಳಿದಂತೆ ನಡೆಯುವುದೂ ಪಾಪವಲ್ಲ. ಪ್ರಸಹ್ಯ ವಿತ್ತಾಹರಣಂ ನ ಕಲ್ಕಃ, ದುಡ್ಡನ್ನು ಕಿತ್ತುಕೊಳ್ಳುವುದು ಪಾಪವಲ್ಲ. ಆದರೆ ತಾನ್ಯೇವ ಭಾವೋಪಹತಾನಿ ಕಲ್ಕಃ, ಕೆಟ್ಟ ಮನಸ್ಸಿನ ಪ್ರಭಾವ ಇತ್ತೋ ಇದೆಲ್ಲವೂ ಪಾಪ. ಹಾಗೆ ರುದ್ರದೇವರ ಮನಸ್ಥಿತಿ ಏನು? ಬ್ರಹ್ಮದೇವರು, ನಾರಾಯಣ ಇವರು ಸಂಕಲ್ಪ ಮಾಡಿದ ಸೃಷ್ಟಿ ಉಳಿಬೇಕು ಅಂತಂದ್ರೆ ದುಷ್ಟರ ಶಿಕ್ಷೆ ಆಗಬೇಕು, ದುಷ್ಟರ ನಾಶ ಆಗಬೇಕು. ನಾನು ಅದನ್ನು ನಿಗ್ರಹ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಭಕ್ಷಣೆ ಮಾಡುವ ಮೂಲಕ, ನಾನು ನಿಗ್ರಹ ಮಾಡುವ ಮೂಲಕ ದೇವರ ಸೃಷ್ಟಿಯನ್ನು ಪಾಲನೆ ಮಾಡ್ತಾ ಇದ್ದೇನೆ, ಅಥವಾ ನಾರಾಯಣನ ಪಾಲನೆಗೆ ನನ್ನ ಸೇವೆ ಸಲ್ಲುತ್ತಾ ಇದೆ. ಆ ಸೇವೆ ಸಲ್ಲುವ ಜಾಗ ಯಾವುದು? ಸ್ಮಶಾನ, ಮಸಣ. ಆದ್ದರಿಂದಾಗಿ ಅದು ನನಗೆ ಪವಿತ್ರ. ಅದಕ್ಕಿಂತ ನನ್ನ ಪಾಲಿಗೆ ಪವಿತ್ರವೇ ಇಲ್ಲ ಅಂದ್ರು. ಭೂತ ಸೃಷ್ಟಿಂಚ ತಾಂ ಚಾಹಂ ಶ್ಮಶಾನೆ ಸನ್ಯವೇಚಯಂ ತತ್ರಸ್ಥ ಸರ್ವಭೂತಾನಾಂ ವಿನಿಹನ್ಮಿ ಪ್ರಿಯೇ ಭಯಂ. ಮತ್ತೆ ಭಯ ಹುಟ್ಟೋ ಜಾಗದಲ್ಲಿ ಅಭಯವನ್ನು ಕೊಡಬೇಕಲ್ವಾ? ಭಯ ಹುಟ್ಟೋ ಜಾಗ ಸ್ಮಶಾನ, ಅಲ್ಲಿ ನಿಂತು ನಾನು ಅಭಯವನ್ನು ಕೊಡ್ತೇನೆ. ಆದ್ದರಿಂದಾಗಿ ನನಗೆ ಇದು ಪವಿತ್ರ. ನಚ ಭೂತ ಗಣೇನಾಹಂ ಅಪಿನಾಚಿತು ಮುತ್ಸಹೆ ತಸ್ಮಾನ್ಮೇ ಸನ್ನಿವಾಸಾಯ ಶ್ಮಶಾನೇ ರೋಚತೆ ಮನಃ. ಮತ್ತೆ ನನ್ನನ್ನು ಚೆನ್ನಾಗಿ ಸೇವಿಸಿದ ಭೂತಗಣಗಳು, ಅವ್ರಿಗೆ ನನ್ನ ಭೂತಗಣಗಳು ಏನು ಮಾಡಲ್ಲ. ಆದ್ದರಿಂದಾಗಿ ಇದು ಪವಿತ್ರ. ಮೇಧ್ಯ ಕಾಮೈರ್ದ್ವಿಜೈರ್ನಿತ್ಯಂ ಮೇಧ್ಯಮಿತ್ಯಭಿಧೀಯತೆ ಆಚರದ್ಧಿರ ವ್ರತಂ ರೌದ್ರಂ ಮೋಕ್ಷ ಕಾಮೈಶ್ಚ ಸೇವ್ಯತೆ. ಆದ್ದರಿಂದ ಪಾವಿತ್ರ್ಯವನ್ನು ಬಯಸುವ ಬ್ರಾಹ್ಮಣರು ಕೂಡ ಮೇಧ್ಯ ಅಂತಾರೆ. ಯಾಕೆಂದ್ರೆ ಮರಣಂ ಅವಭೃತ ಅಂತ ಉಪನಿಷತ್ತು. ಮರಣ ಅನ್ನೋದು ಅವಭೃತ, ಜೀವನ ಯಜ್ಞದ ಅವಭೃತ ಯಾವುದು? ಮರಣ ಅಂತಾರೆ. ಅವಾಗ ಸ್ಮಶಾನ ಪವಿತ್ರ ಆಗತ್ತೆ. ಮತ್ತೆ ಯಾಕೆ ಸ್ನಾನ ಮಾಡಬೇಕು ಅಂದ್ರೆ, ಅಲ್ಲಿ ಅವಾಗಿನ ಸ್ಮಶಾನದ ರೀತಿ ಕಥೆಗಳೆಲ್ಲ ಬೇರೆ, ಈಗ ಬೇರೆ.
ಆದರೂ ಈಗ ಸ್ನಾನ ಮಾಡೋದು ಒಂದು ರೀತಿ ಒಳ್ಳೆಯದು. ಅದರಿಂದಾಗಿ ಯಾರಿಗೆ ಮೇಧ್ಯವೋ ಅವರಿಗೆ ಮೇಧ್ಯ. ನನ್ನನ್ನು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಯಾವ ಜಾಗವೂ ಮೇಧ್ಯ. ಮೇಧ ಯಜ್ಞ, ಯಜ್ಞಕ್ಕೆ ಯೋಗ್ಯವಾದದ್ದು ಮೇಧ್ಯ. ಸ್ಥಾನಂ ಮೇ ತತ್ರ ವಿಹಿತಂ ವೀರಸ್ಥಾನಮಿತಿ ಪ್ರಿಯೇ ಕಪಾಲಶತ ಸಂಪೂರ್ಣಮಭಿರೂಪಂ ಭಯಾನಕಂ. 16 ತಲೆ ಓಡು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಯೋಗ್ಯವಾದ ಅಳ್ಳೆದೆಯವರಿಗೆ ಎದೆಗೂಡು ಹಿಡಿದು ಹೋಗುವ ಆ ಭಯಾನಕವಾದ ಜಾಗ ಏನಿದೆ ಅದನ್ನು ವೀರಸ್ಥಾನ ಅಂತ ಕರೀತಾರಪ್ಪ. ಅಂತಹ ವೀರಸ್ಥಾನದಲ್ಲಿ ನಾನಿರ್ತೇನೆ. ಮಧ್ಯಾಹ್ನೆ ಸಂಧ್ಯಯೋಸ್ತತ್ರ ನಕ್ಷತ್ರೇ ರುದ್ರದೈವತೆ ಆಯುಷ್ಕಾಮೈರಶುದ್ಧೈರ್ವಾ ನಗಂತವ್ಯಮಿತಿ ಸ್ಥಿತಿ. ಮಧ್ಯಾಹ್ನದಲ್ಲಿ, ಸಂಜೆ ಕಾಲದಲ್ಲಿ, ಆಯ್ತಾ, ಈ ತರಹದ ಜಾಗದಲ್ಲಿ ಭಗ ನಕ್ಷತ್ರ ಇರುವಾಗ ಅಲ್ಲಿಗೆ ಹೋಗಬಾರದು. ಸ್ಮಶಾನಕ್ಕೆ ಅಶುದ್ಧರು ಹೋಗಬಾರದು. ಅಶುದ್ಧರು ಹೋಗಬಾರದು. ಮದನ್ಯೇನ ನ ಶಕ್ಯಂ ಹಿ ನಿಹಂತುಂ ಭೂತಜಂ ಭಯಂ ತತ್ರಸ್ಥೋಹಂ ಪ್ರಜಾ ಸರ್ವಾಃ ಪಾಲಯಾಮಿ ದಿನೇ ದಿನೇ. ಕೆಲವೊಂದೆಲ್ಲ ಮಹಾಭಾರತದ ಭಾಗಗಳು ನಮ್ಮ ನಂಬಿಕೆಯನ್ನೆಲ್ಲ ತಳ್ಕಂಬಳ್ಕ ಮಾಡಿಬಿಡುತ್ತೆ. ನಾವು ಏನೇನೋ ಅನ್ಕೊಂಡಿರ್ತೀವಲ್ಲ, ಅಲ್ಲಿ ಆ ತರಹ ಇರೋದೇ ಇಲ್ಲ. ಮದನ್ಯೇನ ನ ಶಕ್ಯಂ ಹಿ, ನಾನು ಹೊರತುಪಡಿಸಿ ಬೇರೆ ಯಾರು ಭಯವನ್ನ ನಾಶ ಮಾಡ್ತಾರೆ. ಅಲ್ಲಿದ್ದುಕೊಂಡೇ ನಾನು ಎಲ್ಲ ಜೀವರನ್ನ ಪಾಲನೆ ಮಾಡ್ತೇನೆ. ಮರಣದ ಮೂಲಕ, ಸಾವಿನ ಮೂಲಕ ಬದುಕು ನೀಡುತ್ತೇನೆ. ಹೀಗಾಗಿ ಬಾಬಾ ಸಾಯಿ ಅಂತ ಬೇರೆಯವರಿಗೆ ಕರೆದು ಒಳ್ಳೆಯವರಿಗೆ ಬದುಕಿರಿ ಅಂತ ಹೇಳ್ತೇನೆ. ಮನ್ನಿಯೋಗಾದ್ಭೂತ ಸಂಜ್ಞಾ ನ ಚಘ್ನಂತೀಹ ಕಂಚನ ತಾನಸ್ತು ಲೋಕಹಿತಾರ್ಥಾಯ ಶ್ಮಶಾನೇ ರಮಯಾಮ್ಯಹಂ. ನನ್ನ ಆಜ್ಞೆಯಂತೆ ಭೂತ ಸಂಘಗಳು ಅಲ್ಲಿರ್ತಾವೆ. ನಾನು ಆಜ್ಞೆ ಮಾಡಿದ್ರೆ ಕೊಲ್ಲೋದಿಲ್ಲ, ನಾನು ಆಜ್ಞೆ ಮಾಡಿದ್ರೆ ಕೊಲ್ತಾರೆ. ಆ ಎಲ್ಲ ಭೂತಗಳನ್ನು ಮಸಣದಲ್ಲಿ ಹಿಡಿದಿಟ್ಕೊಂಡಿರ್ತೇನೆ. ಏತತ್ತೇ ಸರ್ವಮಾಖ್ಯಾತಂ ಕಿಂ ಭೂಯ ಶ್ರೋತುಮಿಚ್ಛಸಿ. ಇನ್ನೇನು ಕೇಳಬೇಕಮ್ಮ? ಎಲ್ಲ ಕೇಳಿದವಳು. ನೀಲಕಂಠ ಯಾಕೆ ಅಂದ್ಲು, 5 ಮೋರೆ ಯಾಕೆ ಅಂದ್ಲು, ಆಯ್ತಾ. ಉಮಾದೇವಿ ಎಲ್ಲ ಕೇಳ್ತಾ ಸ್ಮಶಾನದಲ್ಲಿ ವಾಸ ಮಾಡೋದು ಯಾಕೆ ಅಂದ್ಲು. ಎತ್ತು ನಿನ್ನ ವಾಹನವೇಕೆ ಅಂದ್ಲು. ಪಿನಾಕ ನಿನ್ನ ಆಯುಧ ಯಾಕೆ ಅಂತಂದ್ಲು. ಹೀಗೆ ಎಲ್ಲ ಕೇಳಿ ಆದ್ಮೇಲೆ ಇನ್ನು ಏನು ಕೇಳಬೇಕು ಕೇಳು, ಒಳ್ಳೆ ಮೂಡಲ್ಲಿದ್ರು ಅಂತ ಕಾಣುತ್ತೆ. ಭಗವನ್ನ ದೇವದೇವೇಚ ತ್ರಿನೇತ್ರ ವೃಷಭಧ್ವಜ ಪಿಂಗಲಂ ವಿಕೃತಂ ಭಾತಿ ರೂಪಂ ತೇತು ಭಯಾನಕಂ. ಸ್ವಾಮಿ, ನಿಮ್ಮ ರೂಪ ಭಯಾನಕವಾಗಿ ಕಾಣುತ್ತೆ, ಆದರೆ ಅಘೋರ ಅಂತ ಹೇಗೆ ಅಂತಷ್ಟೆ. ನೀವು ಘೋರವಾಗಿದ್ದೀರಾ, ಆದರೆ ನಿಮಗೆ ಅಘೋರ ಅಂತ ಹೆಸರು. ಹೇಗೆ? ಭಸ್ಮದಿಗ್ಧಂ, ಬೂದಿ ಬಳ್ಕೊಂಡಿರ್ತೀರ. ಯಾಕೆ ಬೂದಿ ಬಳ್ಕೊಳ್ಳೋದು ಅಂತಂದರೆ, ಚಳಿ ಆದರೆ ಮಸಣದ ಬೂದಿಗಿಂತ ಬೆಚ್ಚಿಗೆ ಇನ್ಯಾವುದು ಉಂಟು ಮಾಡುತ್ತೆ ಹೇಳಿ. ಆ ಚಿತೆಯ ಆಗತಾನೆ ಆರಿರುತ್ತೆ, ಸ್ವಲ್ಪ ಬೆಚ್ಚಗಿರುತ್ತೆ. ಅದನ್ನು ಮೈಯೆಲ್ಲ ಲೇಪಿಸಿಕೊಂಡ್ರೆ ಚಳಿಯಲ್ಲಿ ನೀವು ನಿಲ್ಲಬಹುದು. ಅದರ ಡೆಮೋ ಮಾಡಿ ತೋರಿಸ್ತಾ ಇರ್ತಾರೆ ಯಾರು? ನಾಗಾ ಸಾಧುಗಳು. ಅಲ್ಲಿ ನಾಗಾ ಸಾಧುಗಳು ಅಂದರೆ ನಾಗಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ, ನಗ್ನರು ಅಂತ ಅರ್ಥ. ಅವರು ಅದು ಡೆಮೋ ಮಾಡಿ ತೋರಿಸ್ತಾ ಇರ್ತಾರೆ. ಅಘೋರಿಗಳು ಈಗಲೂ ಇರ್ತಾರೆ. ಆ ನನ್ನ ಇದರ ಅನುವಾದದಲ್ಲಿ ಅದಿದೆ, ಹೇಗೆಲ್ಲ ಅಘೋರಿಗಳು ಇರ್ತಾ ಇದ್ರು ಅಂತ. ಆಗಮ ಡಂಬರದಲ್ಲಿ ಕಂಕಾಲಕೇತು ಅಂತ ಒಂದು ಪಾತ್ರ ಬರುತ್ತೆ. ಆ ತರಹ. ಅದರಿಂದಾಗಿ ಭಸ್ಮದಿಗ್ಧಂ, ಬೂದಿಯನ್ನೆಲ್ಲ ಬಳ್ಕೊಂಡಿರ್ತಾರೆ. ವಿರೂಪಾಕ್ಷಂ, ನಿಮ್ಮ ಮುಖಕ್ಕೆ ಹೊಂದದ ಕಣ್ಣು ಬಹಳ ಭಯ ಆಗತ್ತೆ ನಮಗೆ. ವಿರೂಪಾಕ್ಷ, ದೇವರು ಪುಂಡರೀಕಾಕ್ಷ, ಶಿವ ವಿರೂಪಾಕ್ಷ.
ಮುಖಕ್ಕೆ ಹೊಂದದ ಕಣ್ಣು. ಹೌದಪ್ಪ, ಮುಖಕ್ಕೆ ಹೊಂದದ ಕಣ್ಣು. ತೀಕ್ಷ್ಣದಂಷ್ಟ್ರಂ, ಚೂಪಾದ ಹಲ್ಲು. ಜಟಾಕುಲಂ, ಜಟೆ ಇದೆ, ಇಳಿದು ಬಿದ್ದಿದೆ. ವ್ಯಾಘ್ರೋದರಕ್ತ್ವಕ್ ಸಂವೀತಂ, ಹುಲಿ ಚರ್ಮವನ್ನು ತೊಟ್ಟಿದ್ದೀರಾ. ಕಪಿಲ ಶ್ಮಶ್ರು ಸಂತತಂ, ಆ ತಲೆಯೋಡು ತಾಗಿಯೋ ರಕ್ತ ಇಳಿದೋ ಕಂಚು ಬಣ್ಣದ ಗಡ್ಡ. ರೌದ್ರಂ ಭಯಾನಕಂ ಘೋರಂ ಶೂಲಪಟ್ಟಸ ಸಂಯುತಂ ಕಿಮರ್ಥಂ ತೀದೃಶಂ ರೂಪಂ ತನ್ಮೇ ಶಂಸಿತುಮರ್ಹಸಿ. ಚಲುವ ಅಂತ ಚಲುವ, ಆದರೆ ಅಲಂಕಾರ ಮಾಡಿಕೊಳ್ಳೋಲ್ಲ. ಎಷ್ಟು ಚಲುವನೋ ಅಷ್ಟು ಅಲಂಕಾರವಿಲ್ಲದ ದೇವತೆ ನೀನು. ವಾಮದೇವ, ವಾಮದೇವ ಅಂದರೆ ಚಲುವ ಅಂತ. ಮಂಜುನಾಥ ಅಂದ್ರೂ ಅದೇ ಅರ್ಥ, ಚಲುವನಾದ ಒಡೆಯ ಅಂತ. ಮಂಜು ಮನೋಹರಂ ಮನೋಜ್ಞಂ, ಮನೋಜ್ಞಂ ಮಂಜು ಮಂಜುಳಂ ಅಂತ ಹೇಳಿ ಕೋಶ ಹೀಗಿದೆ. ಆಯ್ತಾ? ಆಗ ತದಹಂ ಕಥಯಿಷ್ಯಾಮಿ ಶೃಣು ತತ್ವಂ ಸಮಾಹಿತ ದ್ವಿವಿಧೋ ಲೌಕಿಕೋ ಭಾವ ಶೀತಮುಷ್ಣಮಿತಿ ಪ್ರಿಯೇ. ಎರಡೂ ತರಹದ ಲೌಕಿಕ ಭಾವ ಇರುತ್ತೆ, ಬೇಗೆ ಮತ್ತು ತಂಪು ಅಂತ. ತಯೋರ್ಹಿ ಗ್ರಥಿತಂ ಸರ್ವಂ ಸೌಮ್ಯಾಜ್ಞೇಯಮಿದಂ ಜಗತ್. ಅದರಲ್ಲಿ ಎಲ್ಲವೂ ಸೇರ್ಕೊಂಡಿದೆ. ಸೌಮ್ಯ ಮತ್ತು ಆಗ್ನೇಯ ಅಂತ ಇನ್ನೆರಡಿರುತ್ತೆ. ಸೌಮ್ಯತ್ವಂ ಸತತಂ ವಿಷ್ಣು. ಜಗತ್ತು ಎರಡು ಎಕ್ಸ್ಟ್ರೀಮ್ಗಳನ್ನು ಒಳಗೊಂಡೇ ಇರುತ್ತೆ. ಸೌಮ್ಯ ಅನ್ನೋದು ವಿಷ್ಣುವಿನಲ್ಲಿದೆ, ಆಗ್ನೇಯವಾದ ರೂಪ ನನ್ನದು. ಅನೇನ ವಪುಷಾ ನಿತ್ಯಂ ಸರ್ವಲೋಕಾನ್ ಬಿಭರ್ಮ್ಯಹಂ. ನಾನು ಹೀಗೇನೇ ಎಲ್ಲ ಲೋಕವನ್ನು ಹೊತ್ತಿರೋದು. ಯದ್ಯಹಂ ವಿಪರೀತಸ್ಯಾಂ ಏತತ್ಯಕ್ತ್ವಾ ಶುಭಾನನೆ ತದೈವ ಸರ್ವಲೋಕಾನಾಂ ವಿಪರೀತಂ ಪ್ರವರ್ತತೆ. ನಾನು ಹೀಗೇ ಇರಬೇಕು ಅಂತನ್ನೋದು ದೇವರ ಸಂಕಲ್ಪ. ನಾನು ಹೀಗಿಲ್ಲದೆ ಇದ್ರೆ ಅದು ಉಲ್ಟಾ ಆಗೋಗುತ್ತೆ, ಪ್ರಳಯ ಆಗೋಗುತ್ತೆ. ನಾನು ಹೀಗೇ ಇರಬೇಕು, ಅವನು ಹಾಗೇ ಇರಬೇಕು ವಿಷ್ಣು. ತಸ್ಮಾನ್ ಮಯೇದಂ ಧ್ರಿಯತೆ ರೂಪಂ ಲೋಕಹಿತೈಚಿಣ ಇತಿ ತೇ ಕಥಿತಂ ದೇವಿ ಕಿಂ ಭೂಯ ಶ್ರೋತುಮಿಚ್ಛಸೇ. ಹೀಗಿರುವಾಗ ಈ ಇಷ್ಟು ವಿಚಿತ್ರವಾದ ರೂಪ ನಾನು ಧರಿಸದೆ ಹೋದರೆ ಜಗತ್ತಿನ ಉಳಿವಿಗಾಗಿ ನಾನು ಹೀಗೆ ಮಾಡ್ತಾ ಇರೋದು. ಇನ್ನೇನು ಕೇಳಬೇಕು ಅಂತ ಇದೀ? ಉಮಾ ಭಗವನ್ನ ದೇವದೇವೇ ಚ ಶೂಲಪಾಣೆ ವೃಷಧ್ವಜ ಕಿಮರ್ಥಂ ಚಂದ್ರಲೇಖಾತೆ ಶಿರೋಭಾಗೆ ವಿರೋಚತೆ. ಅಲ್ಲ, ಚಂದ್ರನ ತುಣುಕನ್ನು ಧರಿಸಿದ್ದಿ ಏಕೆ? ತದಹಂ ತೇ ಪ್ರವಕ್ಷ್ಯಾಮಿ ಶೃಣು ಕಲ್ಯಾಣಿ ಕಾರಣಂ ಪುರಾಹಂ ಕಾರಣಾದ್ದೇವಿ ಕೋಪಯುಕ್ತ ಶುಚಿಸ್ಮಿತೆ. ನನಗೆ ಬಹಳ ಸಿಟ್ಟು ಬಂತು ಒಮ್ಮೆ. ದಕ್ಷ ಯಜ್ಞ ವದಾರ್ಥಾಯ ಭೂತ ಸಂಘೈ ಸಮಾವೃತ. ನನ್ನೆಲ್ಲ ಭೂತಗಣಗಳನ್ನು ಕರೆದುಕೊಂಡು ದಕ್ಷ ಯಜ್ಞವನ್ನು ನಾಶ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಯಜ್ಞವನ್ನು ನಾಶ ಮಾಡಿದೆ. ಯಾಕೆ? ಯಜ್ಞ ಭಾಗ ನಿಮಿತ್ತತಃ. ಯಜ್ಞ ಭಾಗದ ಸಿಗಲಿಲ್ಲ ಅಂತ ಹೇಳಿ ಕಡೆಗೆ ನನಗೆ ಅವಶಿಷ್ಟವಾದ ಉಳಿದ ಯಜ್ಞ ಭಾಗವನ್ನು ನನಗೆ ಕೊಟ್ಟರು. ಸೋಮಸ್ತತ್ರ ಮಯಾ ದೇವಿ ಕುಪಿತೆ ನ ಭೃಚಾರ್ದಿತಃ ಪಶ್ಯನ್ಶ್ಚಾನಪರಾಧೀ ಸನ್ ಪಾದಾಂಗುಷ್ಠೇನ ತಾಡಿತಃ. ಅಲ್ಲಿ ಚಂದ್ರ ಏನಿದ್ದಾನೆ ಅವನನ್ನು ನೋಡಿದೆ, ಏನು ತಪ್ಪು ಮಾಡ್ತಾ ಇರಲಿಲ್ಲ, ಯಾಕೋ ಸಿಟ್ಟು ಬಂದು ಒದ್ದೆ. ತಥಾ ವಿನಿಕೃತೇನಾಹಂ ತಾಮಪೂರ್ವಂ ಪ್ರತಾದಿತಃ ತನ್ಮೇ ಚಿಂತಯತಶ್ಚಾಸೀತ್ ಪಶ್ಚಾತ್ತಾಪ ಪುರಾ ಪ್ರಿಯೇ. ಏನು ತಪ್ಪಿಲ್ಲದೆ ಹೋದರೂ ಒದೆ ತಿಂದ, ಆದರೂ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ. ನಮ್ಮನ್ನು ಗೌರವದಿಂದ ಆದರಿಸಿದ ಅವತ್ತಿನಿಂದ ಅವನಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಒಮ್ಮೆ ಪಾಪಹಾನಿಸ್ತು ಭವೇದಿತಿ ಮತಿರ್ಮಮ. ಅವನಿಗೆ ಒಂದು ಫೇವರ್, ಯಾಕೆಂದರೆ ಅವನು ಏನೂ ತಪ್ಪಿಲ್ಲದೆ ನಾನು ಶಿಕ್ಷೆ ಕೊಟ್ಟೆ ಅಲ್ವಾ, ಅದಕ್ಕಾಗಿ ನಾನು ತಲೆ ಮೇಲೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ. ಅವತ್ತಿನಿಂದ ಇಟ್ಕೊಂಡಿದ್ದೇನೆ. ಏವಂ ಬ್ರುವತಿ ದೇವೇಚೆ ವಿಸ್ಮಿತ ಪರಮರಚಯ ವಾಗ್ಭಿ ಸಾಂಜಲಿ ಮಾಲಾಭಿ ಅಭಿತುಷ್ಟು ಉರೀಶ್ವರಂ. ಈ ರೀತಿಯಾಗಿ ಹೇಳಿದಾಗ ಅವನನ್ನು ಸ್ತೋತ್ರ ಮಾಡಿದರಂತೆ ದೇವತೆಗಳೆಲ್ಲ.
ಅದನ್ನು ಓದ್ತಾ ಹೋಗ್ತೇನೆ. ಎಲ್ಲಿ ಸುಲಭ ಇದೆ ಅಲ್ಲಿ ಹೇಳೋಲ್ಲ, ಎಲ್ಲಿ ಸುಲಭ ಇಲ್ಲ ಅಲ್ಲಿ ಹೇಳ್ತೇನೆ, ಅಥವಾ ಎಲ್ಲಿ ವಿಶೇಷ ವಿವರಣೆ ಕೊಡಬೇಕು ಅನಿಸಿದೆ ಅಲ್ಲಿ ಹೇಳ್ತೇನೆ. ನಮಃ ಶಂಕರ ಸರ್ವೇಶ, ನಮಃ ಸರ್ವ ಜಗದ್ಗುರೋ, ನಮೋ ದೇವಾದಿದೇವಾಯ, ನಮಃ ಶಶಿಕಲಾಧರ. ಶಶಿಕಲಾ ಚಂದ್ರನ ತುಂಡು, ಅದನ್ನು ಹೊತ್ತವ. ನಮೋ ಘೋರ ತರಾದ್ ಘೋರ, ಘೋರವಾದ ಭೂತಗಳಿಗೂ ಭಯಾನಕ. ನಮೋ ರುದ್ರಾಯ ಶಂಕರ, ನಮಃ ಶಾಂತ ತರಾತ್ ಶಾಂತ, ಶಾಂತರಿಗಿಂತಲೂ ಶಾಂತ. ನಮಶ್ಚಂದ್ರಸ್ಯ ಪಾಲಕ, ನಮಃ ಸೋಮಾಯ ದೇವಾಯ, ಸೋಮ ಅಂತ ಉಮಾಳಿಂದ ಕೂಡಿದ್ದಾನೆ, ಉಮಯ ಸಹಿತ ಸೋಮಃ. ನಮಸ್ತುಭ್ಯಂ ಚತುರ್ಮುಖ, ಚತುರವಾದ ಮೂರೆಯವನೇ ಅಂತರ್ಥ, ಚತುರ್ಮುಖನೇ ಚತುರ್ಮುಖ. ನಮೋ ಭೂತಪತೆ ಶಂಭೋ ಜಹ್ನು ಕನ್ಯಾಂಬುಶೇಖರ, ಜಹ್ನು ಅನ್ನುವ ಋಷಿಯ ಕನ್ಯೆ ಗಂಗೆ, ಅವಳನ್ನ ತಲೆಯ ಮೇಲೆ ಹೊತ್ತವ ಜಹ್ನು ಕನ್ಯಾ ಶೇಖರ, ಜಹ್ನು ಕನ್ಯಾಂಬುಶೇಖರ. ನಮಸ್ತ್ರಿಶೂಲಹಸ್ತಾಯ ಪನ್ನಗಾಭರಣಾಯ ಚ, ಪನ್ನಗ ಅಂತ ಹೇಳಿ ಹಾವಿಗೆ ಹೆಸರು. ಪದ್ಭ್ಯಾಂ ನಗಚ್ಚತಿ, ಕಾಲಿನಿಂದ ಸರಿಯೋಲ್ಲ, ಮತ್ತೆ ಹೊಟ್ಟೆಯಿಂದ ಸಾಗತ್ತೆ ಅಂತ. ಪದ್ಭ್ಯಾಂ ನಗಚ್ಚತಿ. ಪನ್ನಗಾಭರಣಾಯ ಚ ನಮೋಸ್ತು ವಿಷಮಾಕ್ಷಾಯ ದಕ್ಷ ಯಜ್ಞಪ್ರದಾಹಕ, ನಮೋಸ್ತು ಬಹುನೇತ್ರಾಯ ಲೋಕರಕ್ಷಣ ತತ್ಪರ. ಅಹೋ ದೇವಸ್ಯ ಮಾಹಾತ್ಮ್ಯಂ, ಅಹೋ ದೇವಸ್ಯ ವೈಕೃಪಾ, ಏವಂ ಧರ್ಮಪರತ್ವಂಚ ದೇವದೇವಸ್ಯ ಚಾರ್ಹತಿ. ಈ ರೀತಿ ಧರ್ಮಪರ. ಏವಂ ಬ್ರುವತ್ಸು ಮುನಿಷು ವಚೋ ದೇವ್ಯಬ್ರವೀದ್ಧರಂ, ಸಂಪ್ರೀತ್ಯರ್ಥಂ ಮುನೀನಾಂ ಸಾ ಕ್ಷಣಜ್ಞಾ ಪರಮಂ ಹಿತಂ. ಈ ರೀತಿಯಾಗಿ ಹೇಳಿದಾಗ ಉಮೆ ಹೇಳಿದಳಂತೆ, ಭಗವನ್ನ ದೇವದೇವೇ ಚ ಸರ್ವಲೋಕ ನಮಸ್ಕೃತ, ಅಸ್ಯ ವೈ ಋಷಿ ಸಂಘಸ್ಯ ಮಮ ಚ ಪ್ರಿಯ ಕಾಮ್ಯಯ. ಈ ಎಲ್ಲ ಋಷಿಗಳಿಗೆ ಧರ್ಮವನ್ನು ಹೇಳಬೇಕು. ನ ತೃಪ್ತಿರಸ್ತಿ ದೇವೇಶ ಶ್ರವಣೀಯಂ ಹಿತೇ ವಚಃ, ನಿನ್ನ ಮಾತನ್ನು ಕೇಳ್ತಾನೇ ಇರಬೇಕು ಅಂತ ಅನ್ಸತ್ತೆ. ನಾನು ಸಧರ್ಮಚಾರಿಣೀ ಚ ಇಯಂ, ನಿನ್ನಂತೆ ಬದುಕುವವಳು. ಭಕ್ತ, ನಿನ್ನನ್ನು ಹೊಂದಿದ ಭಕ್ತೆ ನಾನು. ಆದ್ದರಿಂದ ನಮ್ಮ ಲೋಕದ ಹಿತಕಾಮನೆಯಿಂದ ನಮಗೆ ಹೇಳು ಅಂತ ಹೇಳಿದಳು ಅನ್ನುವಲ್ಲಿಗೆ 114. ಏತತ್ತೇ ಕಥಯಿಷ್ಯಾಮಿ, ಇಲ್ಲಿ ಈ 15ನೆಯ 115ನೆಯ ಅಧ್ಯಾಯ ಇದೆ, ಅದು ವರ್ಣಾಶ್ರಮ ಧರ್ಮವನ್ನು ಹೇಳುತ್ತೆ. ಆದ್ದರಿಂದ ಇಲ್ಲಿ ಎಲ್ಲಿ ಮುಖ್ಯವಾಗಿದೆ, ಎಲ್ಲಿ ಹೇಳಬೇಕು, ಎಲ್ಲಿ ಇದು ಯಾವುದನ್ನು ಡಿಫ್ರೆಂಟ್ ಆಗಿ ಹೇಳುತ್ತೆ ಅದು ನಾನು ಹೇಳ್ತೇನೆ. ಹೊಸ ಅಂಶಗಳು, ಈ ತನಕ ಮಾಡಿರುವ ಹೊಸ ಅಂಶಗಳನ್ನು ತಿಳಿಯೋದರಲ್ಲಿ ನಾನು ಹೇಳ್ತೇನೆ. ಬ್ರಹ್ಮಣ ವಿಹಿತ ಪೂರ್ವಂ ಲೋಕತಂತ್ರಮಭೀಪ್ಸತ, ಲೋಕದ ಸಹಜವಾದ ನಡೆ, 4 ಜನ ಇರೋದು. ಈಗ ಎಲ್ಲರೂ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಒಂದೇ ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಲೋಕದ ನಡೆಯನ್ನು ಬಯಸಿದಾಗ ಈ 4 ಜನ ಬೇಕಾಗತ್ತೆ. ಯದೀದಮೇಕವರ್ಣಂ ಸ್ಯಾತ್ ಜಗತ್ ಸರ್ವಂ ವಿನಶ್ಯತಿ, ಯದಿ ಒಂದೊಮ್ಮೆ ಇದಂ ಈ ಜಗತ್ತು ಏಕವರ್ಣಂ ಸ್ಯಾತ್, ಒಂದೇ ವರ್ಣದವರಾಗ್ಬಿಟ್ರೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಆಗಿಬಿಟ್ರೆ ಜಗತ್ತೆಲ್ಲ ನಾಶ ಆಗತ್ತೆ. ಅದರಿಂದಾಗಿ ಅದು ಘೋಷಣೆಗೆ ಚಂದ. ಸಮಾಜವಾದವನ್ನ ಹೇಳುವ ಪ್ರೊಫೆಸರು ಅವನ ಮನೆಯ ಕೆಲಸದವಳಿಗೆ ಮತ್ತವನಿಗೆ ಕರೆಕ್ಟ್ ಅರ್ಧ ಭಾಗ ಮಾಡ್ತಾನ. ಅಲ್ಲ, ಮನೆ ಕೆಲಸ ಇಟ್ಕೊಳ್ಳಿ, ಕರೆಕ್ಟ್ ಅರ್ಧ ಸಂಬಳದಲ್ಲಿ ಅರ್ಧ ತೆಗೆದು ಕೊಟ್ಬಿಡ್ತಾನ. ಏನ್ ಮಾತು ಅಂತ ಆಡ್ತಾರೆ. ಆದ್ದರಿಂದಾಗಿ ಯದಿ ಇದಂ ಏಕವರ್ಣಂ ಸ್ಯಾತ್, ಒಂದೇ ವರ್ಣದವರು ಇದ್ದು ಬಿಟ್ರೆ ಜಗತ್ ಸರ್ವಂ ವಿನಶ್ಯತಿ. ಆದ್ದರಿಂದ ಈ ರೀತಿ ಇರಬೇಕು.
ಯದಿ ತೇ ಬ್ರಾಹ್ಮಣಾನ ಸ್ಯು ದಾನಯೋಗವಃ ಸದಾ ಉಭಯೋರ್ಲೋಕಯೋರ್ದೇವಿ ಸ್ಥಿತಿರ್ನ ಸ್ಯಾತ್ ಸಮಾಸತಃ. ದಾನವನ್ನು ಯಾರಾದರೂ ಪಡಿಲೇಬೇಕು, ದಾನವನ್ನು ಯಾರಾದರೂ ಪಡೆಯಲೇಬೇಕು. ಯಾರು ಕೊಡೋಣ? ಹೊಡೆಯುವವರಿಗೆ ಕೊಟ್ಟರೆ ಅದು ಭಯಾನಕ, ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೊಡೋ ಹಫ್ತ ಆಗೋಗುತ್ತೆ. ವ್ಯಾಪಾರ ಮಾಡುವವರಿಗೆ ಕೊಡೋಣ ಅಂದರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಹಾಗಾದರೆ ಯಾರು ಕೊಡಬೇಕು? ಜ್ಞಾನದ ಕಡೆಗೆ ಹೋಗುವವರಿಗೆ ಕೊಡಬೇಕು. ಅಶಕ್ತರಿಗೆ ಕೊಟ್ಟರೆ ಸಹಾಯ ಆಗುತ್ತೆ, ಅನಿವಾರ್ಯ ಅದು. ಲೋಕೇಶು ದುರ್ಲಭಂ ಕಿಂತು ಬ್ರಾಹ್ಮಣತ್ವಮಿತಿ ಸ್ಮೃತಂ. ಲೋಕದಲ್ಲಿ ಬ್ರಾಹ್ಮಣ್ಯ ಅನ್ನೋದು ಬಹಳ ಕಷ್ಟ, ಪಾಲನೆ ಮಾಡೋದು ಬಹಳ ಕಷ್ಟ. ಬ್ರಾಹ್ಮಣ್ಯ ಅಂತಂದರೆ ಅವನು ದಡ್ಡನಾಗಿರಬಾರದು, ದರಿದ್ರನಾಗಿರಬಾರದು, ಅವನ ಮೇಲೆ ಕರುಣೆ ಬಂದು ಕೊಡೋ ಹಾಗಿರಬಾರದು. ಅಯ್ಯೋ ಪಾಪ ಬ್ರಾಹ್ಮಣ ಅಂತ ಕೊಡೋ ಹಾಗಿರಬಾರದು. ಆ ತರಹ ಅವನು ಪಡಿಬೇಕು. ಆದರೆ ಅವನ ದುಡ್ಡಿಗೆ ಅಂತ ಹೇಳಿ ದುಡಿಬಾರದು. ಹಾಗಾದ್ರೆ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು, ಒಂದು ಗುರಿ ಇರಬೇಕು. ಯಾವುದದು? ಈ ಎಲ್ಲವನ್ನ ನೋಡಿದಾಗ ಹೀಗಿರಬೇಕು ಅಂತ. ಕಾರಯೇದ್ ಹೀನ ಕರ್ಮಾಣಿ ಕಾಮಲೋಭ ವಿಮೋಹನಾತ್ ಸಚ ಮಾಂ ಅವಮನ್ಯೇತ ಮಾಂ ಕ್ರೋಧಯತಿ ನಿಂದತಿ. ನೋಡಿ, ಅವನು ಬ್ರಾಹ್ಮಣ ಹೇಗಿರಬೇಕು? ಹೀನ ಕರ್ಮಗಳನ್ನು ಮಾಡಿಸಬಾರದು, ಅವಮಾನ ಮಾಡಬಾರದು. ಸ್ವಾಧ್ಯಾಯೋ ಯಜನಂ ದಾನಂ ತಸ್ಯ ಧರ್ಮ ಇತಿ ಸ್ಥಿತಿ. ಸ್ವಾಧ್ಯಾಯ, ಯಜನ, ದಾನ ಇದೇ ಧರ್ಮ. ಕರ್ಮಗಳು ಅಧ್ಯಾಪನ, ಯಾಜನ. ಸತ್ಯಂ ಶಾಂತಿಸ್ತಪಶೌಚಂ ತಸ್ಯ ಧರ್ಮ ಸನಾತನಃ. ವಿಕ್ರಯೋ ರಸಧಾನ್ಯಾನಾಂ ಬ್ರಾಹ್ಮಣಸ್ಯ ವಿಗರ್ಹಿತಃ. ವಿಕ್ರಯೋ ರಸಧಾನ್ಯಾನಾಂ, ರಸಧಾನ್ಯಗಳನ್ನು ಮಾರಬಾರದು ಅವನು. ಆಪತ್ತು ಇಲ್ಲದೆ ಹೋದಾಗ ದುಷ್ಟಾನ್ನವನ್ನು ತಿನ್ನಬಾರದು. ತಪ ಏವ ಸದಾ ಧರ್ಮೋ ಬ್ರಾಹ್ಮಣಸ್ಯ ನ ಸಂಚಯಃ ಸತು ಧರ್ಮಾರ್ಥಮುತ್ಪನ್ನಃ ಪೂರ್ವಂ ಧಾತ್ರಾ ತಪೋ ಮಹಾತ್. ನೋಡಿದ್ರಾ ಪಿತಾಮಹಾತ್, ನೋಡಿದ್ರಾ ಬ್ರಾಹ್ಮಣರು ನೀವೇ ಬರ್ಕೊಂಡ್ಬಿಟ್ಟು ನಿಮಗೆಲ್ಲ ಅನುಕೂಲ ಆಗೋ ಹಾಗೆ ಮಾಡ್ಕೊಂಡಿದ್ದೀರಾ ಅಂತಾರೆ. ವಾಸ್ತವಿಕವಾಗಿ ಅವನಿಗೇನೆ ಹೆಚ್ಚು ನಿಷೇಧಗಳು, ಅವನಿಗೇನೆ ಹೆಚ್ಚು ವಿಧಿಗಳಿರೋದು. ಬ್ರಾಹ್ಮಣನಿಗಿರುವಷ್ಟು ವಿಧಿ ನಿಷೇಧಗಳು ಶಾಸ್ತ್ರದಲ್ಲಿ ಬೇರೆ ಯಾರಿಗೂ ಇಲ್ಲ. ಸತು ಧರ್ಮಾರ್ಥಮುತ್ಪನ್ನ. ಅವನು ಧರ್ಮ ಮಾಡಲಿಕ್ಕಾಗಿಯೇ ಹುಟ್ಟಿರೋದು, ಉಪವಾಸ ಮಾಡಲಿಕ್ಕಾಗಿಯೇ ಹುಟ್ಟಿರೋದು. ತಸ್ಯೋಪನಯನಂ ಧರ್ಮ. ಉಪನಯನ ಅನ್ನೋದು ಧರ್ಮ. ಉಪ ಎತ್ತರಕ್ಕೆ, ನಯನ ಒಯ್ಯುವುದು. ಹೇಗೆ ಎತ್ತರಕ್ಕೆ ಒಯ್ಯೋದು? ಹೇಗೆ ಅಂದರೆ ಅಧ್ಯಯನಕ್ಕಾಗಿ. ನಿತ್ಯಂ ಚೋದಕ ಧಾರಣಂ, ಕಂಡಲು ಸ್ನಾನ ಮಾಡ್ತಾ ಇರಬೇಕು. ಶಾಸ್ತ್ರಸ್ಯ ಶ್ರವಣ, ಮತ್ತೆ ಕಮಂಡಲು ಇಟ್ಕೊಂಡಿರ್ಬೇಕು. ಕಮಂಡಲು ಶಾಪ ಕೊಡ್ಲಿಕ್ಕಲ್ಲ. ಮತ್ತೆ ಅದು ಕೈಲಾಸಂದು ನಮ್ಮ ಕಂಪನಿ ನಾಟಕ ಅಂತ ಒಂದಿದೆ. ಆ ಕಂಪನಿ ನಾಟಕಗಳನ್ನೆಲ್ಲ ತಮಾಷೆ ಮಾಡೋ ಒಂದು ರೋಲ್. ಅವನಿಗೆ ವಿಶ್ವಾಮಿತ್ರನೋ ಯಾವುದೋ ಪಾತ್ರ ಹಾಕಿರ್ತಾನ. ಅವನು ಮಾಲೀಕ, ಸಂಬಳ ಕೊಟ್ಟಿರಲ್ಲ. ಹಿಡಿ ಶಾಪವ ಅಂತಾನೆ. ಆಗ ಇವನು ಇದನ್ನಾದರೂ ಕೊಡ್ರಿ, ಸಂಬಳ ಹೇಗೂ ಕೊಟ್ಟಿಲ್ಲ ಅಂತ ಡೈಲಾಗಿದೆ. ಉದಕ ಧಾರಣ ಅಂದ್ರೆ ಶಾಪ ಕೊಡ್ಲಿಕ್ಕೆ ಅಂತಾನೆ ಎಲ್ಲರ ಭಾವನೆ. ಅಲ್ಲ ಮಾರ್ಯಾರೆ, ಆಚಮನ ಮಾಡ್ಲಿಕ್ಕಿರೋದದು. ನಿತ್ಯಂಚ ಉದಕ ಧಾರಣಂ ಶಾಸ್ತ್ರಸ್ಯ ಶ್ರವಣಂ ಧರ್ಮ ವೇದೌರತ ನಿಚೇವಣಂ. ಶಾಸ್ತ್ರ ಶ್ರವಣವೇ ಧರ್ಮ. ಸರಿಯಾಗಿ ನೆನಪಿಟ್ಕೊಳ್ಳಿ. ವೇದೌರತ ನಿಷೇವಣಂ, ವೇದದಲ್ಲೇ ಹೇಳಿರುವ ವ್ರತ. ಗೊತ್ತಾಯ್ತಲ್ಲ? ಕೆಳಗಡೆಗೆ ಬರ್ಬಿಡಿ. ಕೆಳಗಡೆ 1000 ಕಾಮ್ಯ ಧರ್ಮಗಳಿರುತ್ತೆ. ಅದ್ಯಾವುದು ಆ ವ್ರತ ಅಲ್ಲ. ವೇದೌರತ ನಿಚೇವಣಂ, ಇದಕ್ಕೆರಡು ಅರ್ಥ ಇದೆ. ವೇದದಲ್ಲಿ ಹೇಳಿದ ವ್ರತ, ವೇದವೆಂಬ ವ್ರತ. ಇವರು ಹೇಳ್ತಾ ಇರೋ ವ್ರತಗಳನ್ನೆಲ್ಲ ಮಾಡ್ತಾ ಕೂತ್ರೆ ವೇದದ ಸಮೀಪಕ್ಕೂ ಸುಳಿಲಿಕ್ಕಾಗಲ್ಲ.
ಹಂಗಿರುತ್ತೆ. ನಾ ಅದೇ ಹೇಳ್ತಾ ಇದ್ದೆ, ಚಾತುರ್ಮಾಸ್ಯದಲ್ಲಿ ಬರುತ್ತಲ್ಲ ಉಪಾಕರ್ಮ ಆದಮೇಲೆ ಮಾಡ್ಕೊಳ್ಳೋ ವ್ರತ, ಸುಮ್ಮನೆ ಯೋಚನೆ ಮಾಡಿ. ಉಪಾಕೃತ ವೈ ವೇದ ಅಂತ ವೇದವನ್ನು ಸ್ವೀಕಾರ ಮಾಡ್ತೀವಿ, ಆಮೇಲೆ 15 ದಿವಸ ಓದ್ಲಿಕ್ಕಾಗಲ್ಲ ರೀ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕೃಷ್ಣಾಷ್ಟಮಿ, ಆಮೇಲೆ ಬೆಂಗಡೆಗೆ ಗಣಪತಿ, ಗೌರಿ, ಈ ಜಂಜಾಟದಲ್ಲಿ ಓದಿ ಎಲ್ಲಿ ಪುಸ್ತಕ ಎಲ್ಲೋ ಎಲ್ಲಿಟ್ಟಿರ್ತೀವಿ ಅಂತಾನೆ ಮರ್ತೋಗಿರುತ್ತೆ. ಒಂದೊಮ್ಮೆ ಇದೆಲ್ಲ ಪ್ರಾಚೀನ ಆಗಿದ್ದಿದ್ರೆ ಇದೆಲ್ಲ ಮುಗಿಸಿದ ಮೇಲೆ ಉಪಕ್ರಮ ಇರ್ತಿತ್ತು. ಎಲ್ಲ ಜಂಜಾಟ ಮುಗಿತಾಪ, ಈಗ ತಗೋ ಓದ್ಲಿಕ್ಕೆ ಅಂತ ಅನ್ನೋರು. ಇವಾಗ ಹಾಗಲ್ಲ, ಶುರು ಮಾಡಿದ ದಿವಸ ಉಪಾಕರ್ಮ ಉಪಾಕೃತ ವೈ ವೇದ, ನಾವು ವೇದವನ್ನು ಹೊಸ ಅರ್ಥದಲ್ಲಿ ಸ್ವೀಕಾರ ಮಾಡ್ತೇವೆ ಅಂತ ತೆಗೆದುಕೊಂಡು ಮಾರನೇ ದಿವಸದಿಂದ ಶುರು ಆಗುತ್ತೆ. ಅವತ್ತಿನಿಂದ ಅನಧ್ಯಾಯ ಶುರು. ಅದರಿಂದ ಹಾಗಲ್ಲ, ವೇದವೆಂಬ ವ್ರತ ಅಗ್ನಿ ಕಾರ್ಯಂ ಪರೋ ಧರ್ಮ ನಿತ್ಯ ಯಜ್ಞೋಪವೀತಿನ, ಅಗ್ನಿ ಕಾರ್ಯ ಇರಬೇಕು. ಧರ್ಮೋ ನಿತ್ಯೋಪವಾಸಿತ್ವಂ ಬ್ರಹ್ಮಚರ್ಯಂ ಪರಂ ತಥಾ ಗೃಹಸ್ಥಶ್ಚ ಪರೋ ಧರ್ಮ ಗೃಹಸ್ಥಾಶ್ರಮಿಣಸ್ತಥಾ. ನಿತ್ಯ ಉಪವಾಸಿ, ನಿತ್ಯೋಪವಾಸಿ ಅಂತಂದರೆ ಉಂಡೂಟ ಕುಡಿದು ನೀರು ಅಂತಾರಲ್ಲ, ಅದನ್ನು ನಿತ್ಯೋಪವಾಸ ಅಂತ ಕರೀತಾರೆ. ಅತಿಥಿ ಪ್ರಿಯನಾಗಿರಬೇಕು. ಗೃಹ ಸಂಮಾರ್ಜನಂ ಧರ್ಮ ಆಲೇಪನ ವಿಧಿಸ್ತಥಾ. ಇನ್ನು ಗೃಹಿಣಿಯ ಕರ್ತವ್ಯ ಏನು? ಗೃಹ ಸಂಮಾರ್ಜನಂ, ಮನೆಯನ್ನು ಗುಡಿಸುವುದು. ಆಲೇಪನ ವಿಧಿ, ಸಾರಿಸುವುದು. ಅತಿಥಿ ಪ್ರಿಯತ, ಧರ್ಮಸ್ತ್ರೇತಾಗ್ನಿಧಾರಣಂ, ಗಂಡನ ಜೊತೆಗೆ 3 ತರಹದ ಅಗ್ನಿಗಳ ಧಾರಣ. ಇಷ್ಟಿರ್ವ ಪಶುಬಂಧಾಶ್ಚ ವಿಧಿಪೂರ್ವಂ ಪರಂತಪ ದಂಪತ್ಯೋ ಸಮಶೀಲತ್ವಂ ಧರ್ಮೋ ವೈ ಗೃಹ ಮೇಧಿನಾಂ. ದಂಪತಿಯರ ಸಮಶೀಲ ಅಂದರೆ ಇಬ್ಬರೂ ಒಂದು ಧರ್ಮಕ್ಕಾಗಿ ದುಡಿಬೇಕು. ಅದರಿಂದಾಗಿ ಧರ್ಮವನ್ನು ನೀವು ಮದುವೆಯನ್ನು ಲಕ್ಸುರಿ ಅಂತ ಹೇಳಿ ಮನಸ್ಸಿನಲ್ಲಿ ಎಷ್ಟು ಊಹೆ ಮಾಡ್ಕೊಂಡಿರ್ತೀರಾ, ಅದು ಡಿಸಪಾಯಿಂಟ್ಮೆಂಟ್ ಆದಾಗ ಜೋಕ್ಗಳು ಬರಲಿಕ್ಕೆ ಶುರು ಆಗುತ್ತೆ. ಮದುವೆಯ ಬಗ್ಗೆ ಎಷ್ಟು ಜೋಕ್ ಇದೆ, ಅಷ್ಟು ಜೋಕ್ ಯಾವುದ್ರ ಬಗ್ಗೆಗೂ ಇಲ್ಲ. ಎಲ್ಲ ಜೋಕುಗಳು ಮದುವೆಯ ಬಗ್ಗೆನೇ ಇರೋದು. ಯಾಕೆ ಬಂತು ಈ ಜೋಕು? ಯಾಕೆ ಅಂದರೆ ಮದುವೆ ಅಂದರೆ ನಾವು ಸುಖ ಅಂತ ಅಂದ್ಕೊಂಡಿದ್ವಿ. ಕರ್ತವ್ಯದಡೆಯಲ್ಲಿ ಸುಖದ ಲೇಷ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಶಾಸ್ತ್ರವನ್ನು ಗಂಭೀರವಾಗಿ ಓದಿರಲ್ವಲ್ಲ ನಾವು. ಆದ್ದರಿಂದ ಮದುವೆ ಅಂದರೆ ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಯಾಕೆ ನಮಗಾದ ನಿರಾಸೆಯ ಇನ್ನೊಂದು ರೂಪ ಅದು. ದಟ್ ಇಸ್ ಸಿಂಬಲ್ ಆಫ್ ಪೆಸಿಮಿಸಮ್. ನಾನು ಮದುವೆ ಆಗಬೇಕು, ಯಾಕೆಂದರೆ ಈ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳಿ ಯಾರಿಗೂ ಇಲ್ಲ. ಭೋಗಕ್ಕಾಗಿ ಮದುವೆ ಆಗೋದು. 24 ಗಂಟೆ ಭೋಗ ಮಾಡಲಿಕ್ಕಾಗತ್ತೆ? ಇವನ್ ತಲೆನಲ್ಲಿ ಏನು ಅಂತಂದ್ರೆ ಮದುವೆ ಆದ ಕೂಡಲೇ ಪೂರ್ತಿ ಸುಖ ಅಂತ. ಹಾಗಲ್ಲ. ಆದ್ದರಿಂದ ಕರ್ತವ್ಯ ನಿರ್ವಹಣೆಗೆ ಮದುವೆ ಅನ್ನೋದು ಒಂದು ದಾರಿ ಅಥವಾ ಒಂದು ವಿಧಾನ, ಒಂದು ಕ್ರಮ ಪ್ರಕಾರ ಅನ್ನೋದು ಬಿಟ್ಟರೆ ಮದುವೆ ಪೂರ್ಣ ಸುಖ ಅಂತ ಶಾಸ್ತ್ರ ಮೊದಲಿಂದಲೂ ಹೇಳ್ತಾ ಇರಲಿಲ್ಲ. ಆದರೆ ಆ ಎಚ್ಚರ ಯಾವಾಗ ಹೋಯಿತು, ಆಗ ಇವರು ನಿರೀಕ್ಷೆ ಮಾಡಿದ್ದೊಂದು, ಅಲ್ಲಿರೋದು ಒಂದು. ಅವಾಗ ಏನಾಯಿತು, ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಮದುವೆ ಅಂದರೆ. ಏವಂ ದ್ವಿಜನ್ಮನೋ ಧರ್ಮ ಗಾರ್ಹಸ್ಥ್ಯೆ ಧರ್ಮಧಾರಣಂ. ಇನ್ನು ಕ್ಷತ್ರಿಯರು ಜ್ಞಾನಿಗಳನ್ನು ರಕ್ಷಣೆ ಮಾಡಬೇಕು. ಕ್ಷತ್ರಿಯ ಇಲ್ಲದೆ ಹೋದರೆ ಜಗತ್ಸ್ಯಾತ್ ಅದರೋತ್ತರಂ. ಸೈನಿಕರನ್ನು ಏಕೆ ಬಳಸಲಿ? ಡ್ಯಾಮ್ ಕಟ್ಲಿಕ್ಕೆ ಬಳಸ್ತೇನೆ. ಅದಕ್ಕೆ ಬಂದರು ಪಕ್ಕದಿಂದ ಚೀನಾದವರು. ಡ್ಯಾಮ್ ಕಟ್ಟಲಿಕ್ಕೆ ಇವ್ರನ್ನ ಬಳಸೋದೆ ಸೈನಿಕರನ್ನು. ಸೈನಿಕರೇ ಬೇಡ ಅಂತನ್ನುವ ಮಟ್ಟಕ್ಕೆ ಹೋಗಿತ್ತು. ಯಾವುದಾದ್ರೂ ದೇಶಕ್ಕೆ ಆ ಸ್ಥಿತಿ ಇದೆಯೇ? ಯಾವ ದೇಶಕ್ಕೂ ಆ ಸ್ಥಿತಿ ಇಲ್ಲ. ಸೈನಿಕರು ಬೇಕೇ ಬೇಕು.
ನಗರಕ್ಕೆ ಸೈನಿಕರು ಬೇಡ, ಆದರೆ ಇವಾಗ ಅಲ್ಲೂ ಬೇಕಾಗ್ತಾ ಇದೆ. ಆದ್ದರಿಂದ ಯದಿ ನಕ್ಷತ್ರಿಯೋ ಲೋಕೆ ಜಗತ್ಸ್ಯಾದಧರೋತ್ತರಂ, ಕ್ಷತ್ರಿಯರೇ ರಕ್ಷಣೆ ಮಾಡಬೇಕು. ಅವ್ರಿಗೂ ದಾನ ಇದೆ, ಅಧ್ಯಯನ ಇದೆ, ಯಜನ ಇದೆ. ದೀನಾನಾಂ ರಕ್ಷಣಂ ಚೈವ ಪಾಪಾನಾಂ ಅನುಶಾಸನಂ. ಉತ್ಸಾಹ ಶಸ್ತ್ರಜೀವಿತ್ವಂ, ಉತ್ಸಾಹ ಇರಬೇಕು ಜಗತ್ತಿನ ಕ್ರಿಯೆಗಳಲ್ಲಿ, ಶಸ್ತ್ರಜೀವಿತ್ವ ಇರಬೇಕು, ಭೃತ್ಯರ ಭರಣ ಇರಬೇಕು, ಪೌರಹಿತ ಕ್ರಿಯೆ ಇರಬೇಕು, ವ್ಯವಹಾರ ಸ್ಥಿತಿರ್ನಿತ್ಯಂ, ಸಿವಿಲ್ ಸೂಟ್ಗಳಲ್ಲಿ ನಿಲ್ಲಬೇಕು ಅವರು. ಆರ್ತವಿತ್ತಪ್ರದೋ ರಾಜ ಧರ್ಮಂ ಪ್ರಾಪ್ನೋತ್ಯನುತ್ತಮಂ, ಆದ್ದರಿಂದಾಗಿ ಇರಬೇಕು. ಇನ್ನು ವೈಶ್ಯರಿರೋದು ಬೇಡವೇ? ಅವರಿಗೂ ಅಧ್ಯಯನ, ದಾನ, ಯಜನ ಇದೆ. ಅವರು ಮೊದಲು ಏನು ಮಾಡೋದು ಅಂದರೆ ಪಾಶುಪಾಲ್ಯಂ ಕೃಷಿಸ್ತಥಾ, ಪಶುಪಾಲನ ಮತ್ತು ಕೃಷಿ. ಅಗ್ನಿಹೋತ್ರ ಪರಿಸ್ಪಂದಾ, ಅಗ್ನಿಹೋತ್ರವನ್ನು ಅವರು ಮಾಡಬೇಕು. ನೋಡಿ, 3 ಜನರಿಗೆ ವೇದಾಧ್ಯಯನವನ್ನು ಧರ್ಮವಾಗಿ ಹೇಳಿದರು. ಅಂದರೆ ಒಂದು ಸಮಾಜದ 4 ಭಾಗ ಅಂತ ಇಟ್ಕೊಂಡ್ರೆ 3 ಜನ, 3 ಪಾಲು, 3/4 ಪಾಲು ಜನರಿಗೆ ವೇದಾಧ್ಯಯನವನ್ನು ಹಿಂದೆ ಹೇಳಿದ್ರು. ಇದು ಬೇಸಿಕ್ ಇಲ್ಲದೇನೆ ಎಲ್ಲರಿಗೂ ವಂಚನೆ ಮಾಡಿದ್ರು ಅಂತಾರೆ. ಆಯ್ತು, ಬನ್ನು ಕಲಿಸ್ತೀವಿ ಅಂದರೆ ಕಲಿಯೋ ಅಗತ್ಯ ಇಲ್ಲ ಅಂತಲೂ ಅವರೇ ಹೇಳ್ತಾರೆ. ನಾನು ಚಿಕ್ಕಂದಿನಲ್ಲಿ ರಜೆಗೆ ಅಂತ ಹೋಗ್ತಾ ಇದ್ದೆ. ಆಗ ನಾನು ಭಂಡಾರಕೆರೆ ಸ್ವಾಮಿಗಳ ಹತ್ತಿರ ಪಾಠ ಕಲಿತಾ ಇದ್ದೆ. ಅವಾಗ ರಜೆಗೆ ಅಂತ ಹೋದಾಗ ನಮ್ಮ ಹಿಂದಿ ಟೀಚರ್ ಒಬ್ಬರಿದ್ದರು. ನಮ್ಮ ಹಿಂದಿ ಟೀಚರ್ ನನಗೆ ಹಿಂದಿ ಪಾಠ ಮಾಡ್ತಾ ಇದ್ದವರು. ಅದೇ ಇದೆಲ್ಲ ಬರುತ್ತಲ್ಲಪ್ಪ, ಯಾವುದು ಪ್ರಥಮ ರತ್ನ, ಅದೇ ಅದೆಲ್ಲ ಬರ್ತಾ ಇತ್ತಲ್ಲ, ಅದನ್ನು ಪಾಠ ಕೇಳಲಿಕ್ಕೆ ಒಬ್ಬರ ಹತ್ರ, ಅವಳು ನನ್ನ ಸ್ನೇಹಿತನ ಅಕ್ಕ, ಅವಳು ಒಂದೇ ಸಮ ವೇದಾಧ್ಯಯನ ಯಾಕೆ ಹೆಣ್ಣು ಮಕ್ಕಳಿಗಿಲ್ಲ, ವೇದಾಧ್ಯಯನ ಯಾಕೆ ಹೆಣ್ಣು ಮಕ್ಕಳಿಗಿಲ್ಲ ಅಂತ ನಾನು ಏನು ಹೇಳಿದ್ರು ಕೇಳ್ತಾರಲ್ಲ. ಅವಾಗೇನು ಪ್ರಜ್ಞೆ ಇತ್ತು ಅದನ್ನು ಹೇಳ್ತಾ ಇದ್ದೆ. ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಒಂದು ದಿವಸ ಇದೇ ಕೇಳ್ತಾ ಇದ್ದಾಗ ಸೀದಾ ಮನೆಗೆ ಓಡಿ ಹೋಗಿ ಪುಸ್ತಕ ತಂದು ಇವತ್ತಿಂದ ಹೇಳ್ಕೊಡ್ತೇನೆ ಬಾ ಅಂದೆ. ಇಲ್ಲ, ಬರಲಿಲ್ಲ. ಯಾರು ನಮ್ಮ ಹಕ್ಕು ನಾವು ಕೇಳಬೇಕು ಅಂತ ಇರ್ತಾರಲ್ಲ, ಅವರು ಯಾವತ್ತೂ ಈ ಥರ ಸೀರಿಯಸ್ ಆಗಿ ಅಧ್ಯಯನ ಮಾಡಲಿಕ್ಕೆ ಅಂತ ಕೂತ್ಕೊಳ್ಳೋರೇ ಬೇರೆ ಇರ್ತಾರೆ. ಯಾರು ಅಧ್ಯಯನ ಮಾಡಬೇಕು ಅಂತ ಒಳಗಿಂದಿರುತ್ತಲ್ಲ, ಅವರು ಸೀದಾ ಬಂದು ಕೂತು ಕಲ್ತೇ ಬಿಡ್ತಾರವರು. ಆದ್ದರಿಂದ 3 ಜನರಿಗೆ ಕೊಟ್ಟಿತ್ತು. ವಾಣಿಜ್ಯಂ ಸತ್ಪಥೆ ದಾನಂ, ವಾಣಿಜ್ಯ ಇದೆ, ಸಾಲ ಇರೋದು ಅವರೊಬ್ಬರಿಗೇನೆ, ಯಾರಿಗೂ ಇರಲಿಲ್ಲ. ಇದು ವೈಶ್ಯ ಧರ್ಮ. ತಿಲಗಂಧ ರಸಾಶ್ಚೈವ ನ ವಿಕ್ರೇಯ ಕಥಂಚನ ವಣಿಕ್ಪಥಮುಪಾಸದ್ಭಿ ವೈಶ್ಯೈ ವೈಶ್ಯಪತಿ ಸ್ಥಿತೈ. ಅವರೂ ಕೂಡ ತಿಲ, ಎಳ್ಳನ್ನು ಮಾರಲಿಕ್ಕಿರ್ತಿರ್ಲಿಲ್ಲ. ಎಳ್ಳು ಕೊಡೋದಷ್ಟೇ, ಮಾರೋದಿಲ್ಲ. ಗಂಧ ಕೊಡೋದಷ್ಟೇ, ಮಾರಲಿಕ್ಕಿಲ್ಲ. ರಸ, ಅನ್ನ ಮೊದಲಾದವುಗಳನ್ನು ಮಾರಲಿಕ್ಕಿಲ್ಲ, ಕೊಡೋದಷ್ಟೇ. ಒಂದು ಕಾಲ ಇತ್ತು. ವೈಶ್ಯರಿಗೂ ನಿಷಿದ್ಧ ಅದು ಅನ್ನವನ್ನು ಮಾರುವುದು. ಹೀಗಿತ್ತು. ಎಲ್ಲರಿಗೂ ಆತಿಥ್ಯ. ಇದು ಲೋಕಯಾತ್ರ. ಹಾಗೆ 4ನೆಯವರು ಶೂದ್ರರು. ತ್ರಯಪೂರ್ವೇ ಶೂದ್ರ ಮೂಲಾ ಸರ್ವೇ ಕರ್ಮಕರಾ ಸ್ಮೃತಾ. ಶೂದ್ರ ಇಲ್ಲದಿದ್ದರೆ ಈ 3 ಜನ ಇರ್ಲಿಕ್ಕಾಗೋದೇ ಇಲ್ಲ. ಬ್ರಾಹ್ಮಣಾದಿಷು ಶುಶ್ರೂಷಾ, ಬ್ರಾಹ್ಮಣಾದಿಗಳಲ್ಲಿ ಶುಶ್ರೂಷ. ವಾರ್ತಾಚಕಾರು ಕರ್ಮಾಣಿ ಶಿಲ್ಪಂ ನಾಟ್ಯಂ ತಥೈವ ಚ. ವಾರ್ತಾ, ವೃತ್ತಿಗೆ ಸಂಬಂಧಪಟ್ಟದ್ದು ವಾರ್ತಾ. ವರದಿ ಎನ್ನುವ ಅರ್ಥವೂ ಇದೆ. ಕಾರು ಕರ್ಮಾಣಿ ಬಡಗಿ, ಶಿಲ್ಪ ನಾಟ್ಯ.
ಶಿಲ್ಪ, ನಾಟ್ಯ. ಶಿಲ್ಪ ಅಂದರೆ ಎಲ್ಲ ಇಂಜಿನಿಯರಿಂಗ್. ಅಹಿಂಸಕನಾಗಿ ಶುಭಾಚಾರನಾಗಿ ಇರಬೇಕು. ಇದು ಶೂದ್ರ ಧರ್ಮ. ಈ ರೀತಿ 4 ಜನ ಇರ್ತಾರೆ, ಇರಬೇಕು. ಇಷ್ಟನ್ನ ಹೇಳಿದ್ದೇನೆ. ಇನ್ನೇನು ಬೇಕು? ಆಶ್ರಮ ಧರ್ಮವನ್ನು ಹೇಳಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಆಶ್ರಮ ಧರ್ಮವನ್ನು ಹೇಳಿ ಅಂದಾಗ ರುದ್ರದೇವರು ಹೇಳಿದ್ರು ನಾಳೆ ಹೇಳ್ತೇನೆ ಅಂತ. ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.